ನನ್ನ ಹೆಸರು ಚನ್ನಸಂದ್ರ ವೆಂಕಟೇಶಪ್ಪ ವೆಂಕಟೇಶಪ್ಪ ಅಂತ ಕರ್ನಾಟಕ ಮಾದಾರ ಮಹಾಸಭಾದ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಇವತ್ತಿನ ಉದ್ದೇಶ ಏನಂದರೆ ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ಮೇಲೆ ಹೊಸ ಮಂತ್ರಿಮಂಡಲ ರಚನೆ ಆಗಬೇಕಾಗುತ್ತೆ. ಡಿ ಜಿ ಶಿವಕುಮಾರ್ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವರ ನೇತೃತ್ವದಲ್ಲಿ ಹೊಸ ಮಂತ್ರಿಮಂಡಲ ರಚನೆ ಆಗಬೇಕಾಗುತ್ತೆ. ಕಳೆದ ಬಾರಿ ಏನು ನಮ್ಮ ಒಬ್ಬ KH ಮುನಿಯಪ್ಪನವರು ಇಡೀ ದೇಶದಲ್ಲಿ ಜಗಜೀವನ ರಾಮ್ ಅವ್ರನ್ನ ಬಿಟ್ಟರೆ ಎರಡನೇ ಜಗಜೀವನ ರಾಮ್ ಅಂತ ಹೆಸರು ಮಾಡಿದಂಥ ನಮ್ಮೊಬ್ಬ ಮಹಾನ್ ನಾಯಕ ನಮ್ಮ KH ಮುನಿಯಪ್ಪನವರು. ನನಗೆ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಜಗಜೀವನ ರಾಮರವರು 8 ಸಲ ಸಂಸತ್ ಸದಸ್ಯರಾಗಿ ಆಯ್ಕೆಯಾಗಿ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡ್ಕೊಂಡು ಬಂದಂಥ ಒಬ್ಬ ಮಹಾನ್ ನಾಯಕ. ಅದೇ ರೀತಿ KH ಮುನಿಯಪ್ಪನವರು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ 7 ಬಾರಿ ಸಂಸತ್ ಸದಸ್ಯರಾಗಿ 8ನೇ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಬಾರಿ ಕೆಲವೊಂದು ಕಾರಣಾಂತರಗಳಿಂದ 8ನೇ ಬಾರಿ ಸೋಲು ಅನುಭವಿಸಬೇಕಾಯಿತು. ಅದೇದು ಆಗಿದ್ದರೆ ಈಗ ಸದ್ಯಕ್ಕೆ ಜಗಜೀವನ ರಾಮ್ಗಿಂತಲೂ ಮೇಲ್ಮಟ್ಟಕ್ಕೆ 9 ಸಲ ಗೆಲ್ತಾ ಇದ್ರು. ಅಲ್ಲಿ ಸ್ವಲ್ಪ ಎಡವಟ್ಟಾಯಿತು, ಅದರಲ್ಲಿ ಸ್ವಲ್ಪ ಇದಾದ್ರು. ಆದರೂ ಕೂಡ ಏನು ನಮ್ಮ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಏನಿದೆ, ಅವರು ಮುನಿಯಪ್ಪನವರ ರಾಜಕೀಯ ಅನುಭವ ನಮ್ಮ ರಾಜ್ಯಕ್ಕೆ ಬೇಕು ಅಂತೇಳ್ಬಿಟ್ಟು ದೇವನಹಳ್ಳಿ SC ಮೀಸಲು ಕ್ಷೇತ್ರದಲ್ಲಿ ಒಬ್ಬ ಕ್ಯಾಂಡಿಡೇಟ್ ಮಾಡಿ ಅಲ್ಲಿ ಹೆಚ್ಚಿನ ಮತಗಳಲ್ಲಿ KH ಮುನಿಯಪ್ಪನವರ ಗೆದ್ದು ನಮ್ಮ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿ ಕೆಲಸ ಮಾಡ್ತಾರೆ. ಆ ಒಂದು ಖಾತೆಯನ್ನು ನಾವು ಕಡಿಮೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಪಂಚ ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿ ಆಹಾರ ಭದ್ರತೆ. ಆ ಅನ್ನಭಾಗ್ಯ ಆಹಾರ ಭದ್ರತೆಯನ್ನು ಸಮರ್ಥವಾಗಿ ನಿಭಾಯಿಸಿದಂಥ ಒಬ್ಬ ಮಹಾನ್ ನಾಯಕ KH ಮುನಿಯಪ್ಪನವರು. ಆದ್ದರಿಂದ ನಾವು ಈ ಸಂಪುಟ ವಿಸ್ತರಣೆಯಲ್ಲಿ ನಾವು ಕೇಳೋದೊಂದೇ, KH ನಮ್ಮ ಜನಾಂಗ, ಮಾದಿಗ ಜನಾಂಗ 5 ರಾಜ್ಯಗಳಲ್ಲಿ ಅತ್ಯಂತ ಹೆಚ್ಚಿನ ಜನಸಂಖ್ಯೆಯಲ್ಲಿದೆ. ಆ ಒಂದು ಇದನ್ನ ಮನಗಂಡು ತಾವು ಹಿರಿಯರಾದಂತಹ ರಾಜಕೀಯ ಮುತ್ಸದ್ದಿ ಕೋಲಾರದಲ್ಲಿ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಗೆ ಒಂದು ಸೆಂಟ್ರ್ ಪಿಲ್ಲರ್ ಅಂತೇಳಿ ಹೇಳ್ಬೋದು. ಪ್ರತಿಯೊಂದು ಹೋರಾಟಗಳಲ್ಲಿ ಮುನ್ನುಡಿಯಲ್ಲಿದ್ದು ನಮ್ಮನ್ನೆಲ್ಲ ಕಾಂಗ್ರೆಸ್ ಪಕ್ಷನ ನಡೆಸಿದಂಥ ಒಬ್ಬ ಮಹಾನ್ ನಾಯಕ. ಅಂಥ ಮಹಾನ್ ನಾಯಕನಿಗೆ ಈಗ ಒಂದು ಉನ್ನತ ಖಾತೆಗಳಲ್ಲಿ ಏನಂದ್ರೆ ಕಂದಾಯ ಆಗ್ಬೋದು, ಗೃಹ ಇಲಾಖೆ ಆಗ್ಬೋದು, ಹಣಕಾಸು ಇಲಾಖೆ ಆಗ್ಬೋದು, ಸಮಾಜ ಕಲ್ಯಾಣ ಇಲಾಖೆ ಆಗ್ಬೋದು, ಲೋಕೋಪಯೋಗಿ ಇಲಾಖೆ ಆಗ್ಬೋದು, ಇಂಥ ಪ್ರಬಲ ಖಾತೆಗಳಲ್ಲಿ ಯಾವುದಾದ್ರೂ ಒಂದು ಖಾತೆಯನ್ನು ಕೊಟ್ಟು ಅವ್ರಿಗೆ ಕೆಲಸ ಮಾಡೋದು ಬಿಟ್ಟಿದ್ದೇ ಪಕ್ಷದಲ್ಲಿ ಅವರ ಜನಸೇವೆ ಮತ್ತು ಸಮಾಜ ಸೇವೆ, ಅಭಿವೃದ್ಧಿ ಕಾರ್ಯಗಳನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡೋದಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತೇಳ್ಬಿಟ್ಟು ನಾವು ಈ ಸಭೆ ಮುಖಾಂತರ, ನಮ್ಮ ಮಾದಿಗ ಸಮಾಜದ ಮುಖಾಂತರ, ಸಮಾಜದವರೆಲ್ಲ ಒಟ್ಟಾಗಿ ಸೇರಿ ಒಮ್ಮತದ ನಿರ್ಧಾರದಲ್ಲಿ ನಾವು ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಒಂದು ವೇಳೆ ಅಂದರೆ ಪ್ರಬಲವಾದ ಖಾತೆ ಕೊಟ್ಟು ಅವರನ್ನು KH ಮುನಿಯಪ್ಪನವ್ರನ್ನ ಉಪಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಬೇಕು. ಇಲ್ಲ ತಪ್ಪಿದ ಪಕ್ಷದಲ್ಲಿ ಏನು 2018ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಏನು ಪಾಠ ಕಲಿಸಿದ್ದು ನಾವು, ಅದೇ ಒಂದು ಘಟನೆ 2028ಕ್ಕೆ ಪುನರಾವರ್ತನೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮಾದಿಗ ಸಮಾಜದ ಪರವಾಗಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ಆದ್ದರಿಂದ ನಾವು ಆ ಮಟ್ಟಕ್ಕೆ ಹೋಗೋದು ಬೇಡ. ತಾವೇನು ಸರ್ಕಾರ ಯಾರೇ ಮುಖ್ಯಮಂತ್ರಿ ಆಗಲಿ ನಮ್ಗೆ ಸಂತೋಷನೇ. ಯಾಕಂದ್ರೆ ಸಿದ್ದರಾಮಯ್ಯನವರು ಪಾಪ ನುಡಿದಂತೆ ನಡೆದಂಥ ಒಬ್ಬ ಬುದ್ಧಿಮಂತ ನಾಯಕ. ಅವ್ರು ನುಡಿದಂತೆ ಅವ್ರು ರಾಜೀನಾಮೆ ಕೊಟ್ಟು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ನೀವು ಕೂಡ ಅದೇ ಥರ ಒಂದು ಸರ್ಕಾರ ರಚನೆ ಮಾಡಿದಾಗ ನಮ್ಮ ಮಾದಿಗ ಸಮುದಾಯಕ್ಕೆ KH ಮುನಿಯಪ್ಪ ಮತ್ತು ಅವರ ಜೊತೆಯಲ್ಲಿ ಇನ್ನೂ ಒಂದು 2 ಪ್ರಬಲವಾದ ಖಾತೆಗಳನ್ನು ನೀಡಿ ನಮ್ಮ ಸಮಾಜವನ್ನು ಒಂದು ಸಾಮಾಜಿಕ ನ್ಯಾಯ ಒದಗಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ಮತ್ತು ಮಹಿಳಾ
ಮಹಿಳಾ ಕೋಟಾದಡಿಯಲ್ಲಿ ರೂಪಕಲಾ ಶಶಿಧರ್ ಅವರಿಗೆ ಒಂದು ಸಚಿವ ಸ್ಥಾನ ನೀಡಬೇಕಂತ ಹೇಳ್ಬಿಟ್ಟು ನಮ್ಮ ಮಾದಿಗ ಸಮಾಜ ಪರವಾಗಿ ಎಲ್ಲ ಒಕ್ಕರಲ್ಲ ಮನವಿ ಸರ್ ನಮ್ದೆಲ್ಲನೂ.